ನಮ್ಮ ತಿಪ್ಟೂರಮ್ಮನ ಜಾತ್ರೆಯಲ್ಲಿ ಆರತಿ ಮಾಡೋಕ್ಕಾಗಿರಲಿಲ್ಲ. ಸೊ ತಿಂಗಳು ಜಾತ್ರೆಯಲ್ಲಿ ಆರತಿ ಮಾಡ್ತಾ ಇದ್ದೀನಿ. ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಶುಕ್ರವಾರ ಅಲ್ವಾ, ಸೊ ಫಸ್ಟ್ ಪೂಜೆನೆಲ್ಲ ಮುಗಿಸ್ಕೊಂಡೆ. ಇನ್ನು ಟಿಫನಿಗೆ ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಚಿತ್ರಾನ್ನದಲ್ಲೇ ತುಂಬ ವೆರೈಟೀಸ್ ಇದೆ, ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಆಗೋದು ಲೆಮನ್ ರೈಸ್, ನಿಂಬೆಹಣ್ಣು ಚಿತ್ರಾನ್ನ ಮಾತ್ರ. ಇನ್ನು ಟಿಫನ್ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡಬೇಕಾಗಿತ್ತು, ಬಾಕ್ಸ್ ಎಲ್ಲ ವಾಶ್ ಮಾಡಬೇಕಾಗಿತ್ತು. ಇನ್ನು ವಾಶ್ ಮಾಡಿ ಅವನ್ನೆಲ್ಲ ಒಂದು ಕಡೆ ಎತ್ತಿಟ್ಟು ಆಮೇಲೆ ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಆಲ್ರೆಡಿ 1 ಮಂತ್ ಮೇಲೇ ಆಗಿಬಿಟ್ಟಿತ್ತು ಫ್ರಿಡ್ಜ್ನೆಲ್ಲ ಕ್ಲೀನ್ ಮಾಡಿ. ಸೊ ಹಂಗೆ ಇವತ್ತು ಬಾಕ್ಸ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು, ಇನ್ನು ತರಕಾರಿ ತಂದಿರು ಬೆಳಗ್ಗೆನೇ ಮಾರ್ಕೆಟ್ಗೆ ಹೋಗಿ, ಇನ್ನು ಅದನ್ನೆಲ್ಲ ನೀಟಾಗಿ ಬಿಡಿಸಿ ಫಿಲ್ ಮಾಡಿ ಎತ್ತಿಟ್ಕೊತಾ ಇದ್ದೆ. ಈ ಥರ ಆರ್ಗನೈಸಾಗಿ ಇಟ್ಕೊಂಡ್ರೆ ಅಡುಗೆ ಮಾಡ್ಬೇಕಾದ್ರೆ ತಗೊಳಕ್ಕೆ ನಮಗೆ ಈಸಿ ಆಗುತ್ತೆ. ಸೊ ಹಂಗಾಗಿ ಈ ಥರ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ. ಇನ್ನು ಎಲ್ಲದನ್ನೂ ಕ್ಲೀನಾಗಿ ಒಂದೊಂದು ಬಾಕ್ಸಿಗೆ ಹಾಕಿ ಕ್ಲೀನಾಗಿ ಫಿಲ್ ಮಾಡಿ ಎತ್ತಿಟ್ಟೆ. ಈ ಕೆಲಸ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ 11:30 ಆಗಿಬಿಟ್ಟಿತ್ತು. ಇನ್ನೂ 1-2 ಬ್ಲೌಸ್ ಇತ್ತು ಇವತ್ತು ಸ್ಟಿಚಿಂಗ್ ಮಾಡೋದು. ಇನ್ನು ಅದನ್ನು ಕೂಡ ಲೇಟ್ ಮಾಡೋದು ಬೇಡ ಅಂತ ಫಟ್ ಅಂತ ಕಟ್ಟಿಂಗ್ ಮಾಡ್ಕೊಂಡು ಕೂತ್ಕೊಂಡೆ. ಇನ್ನು 2 ಬ್ಲೌಸ್ ಸ್ಟಿಚಿಂಗ್ ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಊಟ ಟೈಮೇ ಆಗಿಬಿಟ್ಟಿತ್ತು. ಇನ್ನು ಫಟ್ ಅಂತ ಟೊಮೊಟೊ ರಸಂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡೆ. ಮಧ್ಯಾಹ್ನ ಊಟನೆಲ್ಲ ಮುಗಿಸ್ಕೊಂಡಾದ್ಮೇಲೆ ನಮ್ಮ ಸಾಹೇಬರು ತಲೆ ನೋತಿದೆ ಅಂತ ಹೇಳಿದ್ರು. ಸೊ ಹಂಗಾಗಿ ನವರತ್ನ ತೈಲನ ತಂದುಬಿಟ್ಟು ಸ್ವಲ್ಪ ಹೆಡ್ ಮಸಾಜ್ ಮಾಡೋಣ ಅಂತ ಮಾಡ್ತಾ ಇದ್ದೆ. ಸೊ ಹೊರಗಡೆ ಹೋಗಿ ಮಸಾಜ್ ಮಾಡ್ಸ್ಕೊಂಡು ಬರ್ತೀನಿ ಬಿಡು ಅಂದರು. ಸೊ ನಾನೇ ಫ್ರೀ ಇದ್ನಲ್ಲ, ಇನ್ನೇನಕ್ಕೆ ಅಂದ್ಬಿಟ್ಟು ನಾನೇ ಮಾಡ್ತಾ ಇದ್ದೆ. ಇನ್ನು ಅವರು ಫೋನಲ್ಲಿ ಏನೇನೋ ರೀಲ್ಸ್ ನೋಡ್ಕೊಂಡು ನನಗೆ ರೇಗಿಸ್ತಾ ಇದ್ರು. ಇನ್ನು ಫಟ್ ಅಂತ ಅವ್ರನ್ನ ಸ್ನಾನಕ್ಕೆ ಕಳಿಸಿ ನಾನು ಮತ್ತೆ ಸಂಜೆ ಇನ್ನೊಂದು ರೌಂಡ್ ಪೂಜೆನೆಲ್ಲ ಮುಗಿಸ್ಕೊಂಡು ಇನ್ನು ಆರತಿಗೆ ಏನೇನು ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಇವತ್ತು ನನಗೇನು ಗೊತ್ತಿರಲಿಲ್ಲ ಇವತ್ತು ತಿಂಗಳು ಜಾತ್ರೆ ಇದೆ ಅಂತ. ಬೆಳಗ್ಗೆನೇ ಡಿಸೈಡ್ ಮಾಡಿದ್ದೆ ಬೆಲ್ಲದ ಆರತಿ ಬದಲು ಇವತ್ತು ತೊಮಟನೆ ಮಾಡಬೇಕು ಅಂತ. ಏನೋ ಕೋಇನ್ಸಿಡೆನ್ಸ್ ಆಗಿ ಇವತ್ತು ತಿಂಗಳು ಜಾತ್ರೆ ಕೂಡ ಇತ್ತು. ಇನ್ನು ನಾವು ಹೋಗಿದ್ದು ಆಲ್ಮೋಸ್ಟ್ 8 ಗಂಟೆನೇ ಆಗಿತ್ತು. ಸೊ ದೇವ್ರನ್ನೆಲ್ಲ ಕುಣಿಸ್ತಾ ಇದ್ರು. ಕೂರಿಸಿರೋ ದೇವ್ರುಗಳಿಗೂ ಎಲ್ಲ ಫುಲ್ ಆರತಿನೆಲ್ಲ ಬೆಳಿಕೊಂಡು ಸ್ವಲ್ಪ ದೇವ್ರನುಗಳ್ನ ನೋಡಿಕೊಂಡು ಇನ್ನು ಪ್ರಸಾದನ ಕೂಡ ಕೊಡ್ತಾ ಇದ್ರು. ಇನ್ನು ಅಲ್ಲೇ ಪ್ರಸಾದನೆಲ್ಲ ತಿನ್ಕೊಂಡು ಇನ್ನು ಸೀದಾ ಮನೆ ಕಡೆಗೆ ಬಂದ್ವಿ. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.